ವೆಲ್ಕಮ್ ಟು ಬಿಜಾಪುರ್ ಈಸಿ ಇಂಗ್ಲೀಷ್ ಲರ್ನಿಂಗ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಂದಿನ ಈ ಕ್ಲಾಸ್ನಲ್ಲಿ ನಾವು ಫ್ರೇಸ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಫ್ರೇಸ್ ಇಟ್ ಮೀನ್ಸ್ ಪ್ರಾಸಪದ, ನುಡಿಗಟ್ಟು, ಪದಗುಚ್ಛ ಅಂತ ಆಗ್ತೈತ್ರಿ ಕನ್ನಡನಾಗ. ಇದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳಬೇಕು ಅಂತ ತಿಳ್ಕೊಳ್ಳೋಣ ನೋಡ್ರಿ. ಅ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಮೇಕ್ಸ್ ಸೆನ್ಸ್ ಬಟ್ ನಾಟ್ ಕಂಪ್ಲೀಟ್ ಸೆನ್ಸ್ ಈಸ್ ಕಾಲ್ಡ್ ಫ್ರೇಸ್. ನೋಡ್ರಿ, ನಾನು ಓದ್ತೀನಿ. ಅ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಮೇಕ್ಸ್ ಸೆನ್ಸ್ ಬಟ್ ನಾಟ್ ಕಂಪ್ಲೀಟ್ ಸೆನ್ಸ್ ಈಸ್ ಅ ಫ್ರೇಸ್. ಇದು ಈ ಶಬ್ದಗಳ ಒಂದು ರಚನೆ ಏನು ಕೊಡ್ತೈತ್ರಿ, ಸೆನ್ಸ್ ಹೇಳ್ತೈತಿ, ಕರೆ ಅಂತ ಅನಿಸ್ತದೆ. ಬಟ್ ಆದರೆ ಮೀನಿಂಗ್ಫುಲ್ ಆದಂತಹ ಸೆಂಟೆನ್ಸ್ ಇರೋದಿಲ್ಲ ರೀ, ಇದಕ್ಕೆ ಸೆನ್ಸ್ ಇರೋದಿಲ್ಲ. ಸೆಂಟೆನ್ಸ್ ಜೊತೆಗೆ ಇರ್ತೈತಿ, ಅದ ಪದ ಪುಚ್ಚಗಳ ಜೊತೆನೇ ಇರ್ತೈತಿ, ಪದಗಳ ಗುಂಪಿನೊಂದಿಗೆ ಇರ್ತೈತಿ, ಆದರೆ ಮೀನಿಂಗ್ ಕೊಡ್ತಿರೋದಿಲ್ಲ. ಇನ್ನೊಂದು ಡೆಫಿನೇಷನ್ ಹೆಂಗೆ ಹೇಳ್ತೈತೆ ನೋಡ್ರಿ. ಅ ಫ್ರೇಸ್ ಈಸ್ ಅ ಮೀನಿಂಗ್ಫುಲ್ ಸೀಕ್ವೆನ್ಸ್. ಇದು ಮೀನಿಂಗ್ಫುಲ್ ಆದಂಥ ಸೀಕ್ವೆನ್ಸು. ಇದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಶಬ್ದಗಳೊಂದಿಗೆ ಜೋಡಣೆ ಆಗಿರ್ತೈತೆ ನೋಡ್ರಿ. ಸೀಕ್ವೆನ್ಸ್ ಆಫ್ 2 or more ವರ್ಡ್ಸ್ ದೇ ವರ್ಕ್ ಆ್ಯಸ್ ಅ ಯೂನಿಟ್. ಇದು ಒಂದು ಗುಂಪಿನ ರೀತಿಯೊಳಗೆ 2 ಅಥವಾ 3 ಶಬ್ದಗಳಿಂದ ರಚನೆ ಆಗಿರ್ತೈತಿ. ಇನ್ ಅ ಸೆಂಟೆನ್ಸ್ ಇಟ್ ಕಂಟೈನ್ಸ್ ನೈದರ್ ಸಬ್ಜೆಕ್ಟ್ ನಾರ್ ಅ ವರ್ಬ್. ಇದು ಸಬ್ಜೆಕ್ಟನ್ನು ಹೊಂದಿರುವುದಿಲ್ಲ, ಇದು ವರ್ಬನ್ನು ಹೊಂದಿರುವುದಿಲ್ಲ. ಯಾವುದು? ಫ್ರೇಸ್ ಅನ್ನೋದು. ಇಟ್ ಈಸ್ ನಾಟ್ ಅ ಕಂಪ್ಲೀಟ್ ಸೆಂಟೆನ್ಸ್ ಇಟ್ ಸೆಲ್ಫ್. ಇದರಷ್ಟಕ್ಕೆ ಇದು ನಮಗೆ ಕಂಪ್ಲೀಟ್ ಸೆಂಟೆನ್ಸ್ ಅಂತ ಅಂದ್ಕೊಳ್ಳೋದಿಲ್ಲ. ಫಾರ್ ಎಕ್ಸಾಂಪಲ್, ನಾವು ಹೆಂಗೆ ಗುರ್ತು ಮಾಡ್ಕೊಳ್ಳೋದು ಅಂತಂದ್ರೆ, ಹೀ ಈಸ್ ವೇರಿಂಗ್ ಅ ನೈಸ್ ರೆಡ್ ಶರ್ಟ್. ಹೀ ಈಸ್ ವೇರಿಂಗ್ ಅ ನೈಸ್ ರೆಡ್ ಶರ್ಟ್. ಇದು ಪರಿಪೂರ್ಣವಾದಂಥ ಒಂದು ಸೆಂಟೆನ್ಸ್. ಇದರೊಳಗೆ ಸಬ್ಜೆಕ್ಟ್ ಅದ, ವರ್ಬ್ ಅದ, ದೆನ್ ಆಬ್ಜೆಕ್ಟ್ ಅದ. ಇದು ಒಂದು ಕಂಪ್ಲೀಟ್ ಆದಂಥ ಸೆಂಟೆನ್ಸನ್ನು ನಮಗೆ ಕೊಡ್ತೈತ್ರಿ. ಬಟ್ ನಾವು ಅಕಾರ್ಡಿಂಗ್ ಟು ದ ಫ್ರೇಸ್ ತೊಗೊಂಡಾಗ ನೈಸ್ ರೆಡ್ ಶರ್ಟ್ ಅನ್ನೋದೇನಪ್ಪ ಅಂತಂದ್ರೆ ಇದು ಫ್ರೇಸ್ ಆಗಿರ್ತೈತ್ರಿ. ಇಲ್ಲಿ ನೈಸ್ ರೆಡ್ ಶರ್ಟ್ ಇದ್ರೊಳಗೆ ನೋಡ್ರಿ, ವರ್ಬ್ ಇಲ್ಲ, ಅದ್ರ ಜೊತೆಗೆ ಏನಿಲ್ಲಪ್ಪ ಅಂತಂದ್ರೆ ಸಬ್ಜೆಕ್ಟೂ ಇಲ್ಲ. ಅಂದ್ರೆ ಹೀ ಈಸ್ ಶೌಟಿಂಗ್ ಇನ್ ಅ ಲೌಡ್ ವಾಯ್ಸ್. ಹೀ ಈಸ್ ಶೌಟಿಂಗ್ ಇನ್ ಅ ಲೌಡ್ ವಾಯ್ಸ್. ಅವನು ಜೋರಾಗಿ ಚೀರಿದ ಅಂಥೇಳಿ ಐತ್ರಿ, ಜೋರಾಗಿ ಚೀರಿದ. ಇದು ಆದ್ರೆ ಕಂಪ್ಲೀಟ್ ಆದಂಥ ಒಂದು ಸೆಂಟೆನ್ಸ್ ಆಗ್ತೈತಿ. ಇನ್ನು ಲೌಡ್ ವಾಯ್ಸ್ ಅನ್ನೋದು ಏನೈತಲ್ರಿ, ಇದು ಫ್ರೇಸ್ ಆಗಿರ್ತೈತಿ. ಇದಕ್ಕೆ ಸಬ್ಜೆಕ್ಟೂ ಇಲ್ಲ, ಇದಕ್ಕೆ ವರ್ಬೂ ಇಲ್ಲ. ಆಫ್ಟರ್ ಸ್ಕೂಲ್ ಐ ರೀಡ್ ಬುಕ್. ಆಫ್ಟರ್ ಸ್ಕೂಲ್ ಐ ರೀಡ್ ಬುಕ್. ಆಫ್ಟರ್ ಸ್ಕೂಲ್ ಅಂತ ಏನೈತಲ್ರಿ, ಇದು ಫ್ರೇಸು. ಐ ಏಟ್ ಡಿನ್ನರ್ ವೆರಿ ಕ್ವಿಕ್ಲಿ. ಐ ಏಟ್ ಡಿನ್ನರ್ ವೆರಿ ಕ್ವಿಕ್ಲಿ. ನಾನು ಊಟನ ಗಬ ಬಡ ತಿಂದೆ ಅಂತಂದಂಗೆ ರೀ. ವೆರಿ ಕ್ವಿಕ್ಲಿ ಅನ್ನೋದು ಏನಿಲ್ಲಪ್ಪ ಅಂದ್ರೆ ಫ್ರೇಸ್ ಆಗಿರ್ತೈತಿ. ಸೊ ಫ್ರೆಂಡ್ಸ್, ಇಲ್ಲಿ ಫ್ರೇಸ್ ಒಳಗೆ ಸಾಕಷ್ಟು ಸುಮಾರು 10 ವರ್ಬ್ಸ್ಗಳ ಟೈಪ್ಸ್ ಅದಾವೆ ರೀ. ಯಾವ್ಯಾವ ಅನ್ನೋದನ್ನು ನೋಡೋಣ. ಟೈಪ್ಸ್ ಆಫ್ ಫ್ರೇಸಸ್. ದೇರ್ ಆರ್ 10 ಟೈಪ್ಸ್ ಆಫ್ ಫ್ರೇಸಸ್ ಇನ್ ಇಂಗ್ಲೀಷ್. 10 ಟೈಪ್ ಆಫ್ ಫ್ರೇಸಸ್, ನುಡಿಗಟ್ಟುಗಳು ಇಂಗ್ಲೀಷ್ನೊಳಗೆ ಬರ್ತಾವೆ ರೀ. ಅದು ಯಾವ್ಯಾವ ನೋಡೋಣ. ಒಂದೇದು ನೌನ್ ಫ್ರೇಸ್, ನಾಮಪದದ ಫ್ರೇಸು, ನಾಮಪದದ ಪ್ರಾಸ ಅಂತಂದಂಗೆ ರೀ. ವರ್ಬ್ ಫ್ರೇಸ್, adverb phrase, adjective phrase, gerund phrase, preposition phrase, infinitive phrase, participle phrase, then appositive phrase and absolute phrase. ಈ ಥರ 10 ಫ್ರೇಸ್ಗಳು ಫ್ರೇಸ್ ಕೈಂಡ್ಸ್ ಅಂತ ಹೇಳಿ ಬರ್ತಾವೆ ಫ್ರೆಂಡ್ಸ್. ಫ್ರೇಸ್ ಅಂತಂದ್ರೆ ನುಡಿಗಟ್ಟು ಆಗ್ತೈತಿ, ಪದಪುಚ್ಚ ಆಗ್ತೈತಿ, ಜಾಣ ನುಡಿ ಆಗ್ತೈತಿ ರೀ ಫ್ರೆಂಡ್ಸ್. ಇದಕ್ಕೆ ಕಂಪ್ಲೀಟ್ ಸೆನ್ಸ್ ಇರ್ತೈತಿ. ಬಟ್ ಇದಕ್ಕೆ ಏನು ಇರೋದಿಲ್ಲಪ್ಪ ಅಂತಂದ್ರೆ ಸೆಂಟೆನ್ಸ್ ಒಳಗೆ ತೊಗೊಂಡಾಗ ಕಂಪ್ಲೀಟ್ ಸೆನ್ಸಾಗಿ ವರ್ಕ್ ಆಕೈತಿ. ಇಂಡಿವಿಜುವಲ್ ಆಗಿ ತೊಗೊಂಡಾಗ ಇವಕ್ಕೆ ಸೆನ್ಸ್ ಇರೋದಿಲ್ಲ. ಅದ್ರ ಜೊತೆಗೆ ಇವಕ್ಕೆ ಏನಿರೋದಿಲ್ಲ, ಸಬ್ಜೆಕ್ಟ್ ಇರೋದಿಲ್ಲ ಮತ್ತು ವರ್ಬ್ ಇರೋದಿಲ್ಲ. ಇದರಷ್ಟಕ್ಕೆ ಇದು ಒಂದು ಸ್ವಂತ ವಾಕ್ಯ ಆಗಿ ರಚನೆ ಆಗೋದಿಲ್ಲ. ಸೊ ಇದರ ಮುಂದಿನ ಭಾಗದಲ್ಲಿ ನಾವು ಇವು ಪ್ರತಿಯೊಂದೂ ಇನ್ ಡೀಟೇಲ್ ಆಗಿ ಕಲಿಯೋಣ ಫ್ರೆಂಡ್ಸ್. ಸೊ ಇವತ್ತಿನ ಕ್ಲಾಸ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೀ. ವಾಚ್ ಮಾಡೋ ಬಂದಾಗ ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತಿದ್ರೆ ಅಂತಂದ್ರೆ ನನಗೂ ಖುಷಿ ಆಗ್ತೈತಿ, ನನಗೊಂದು ಪ್ರೋತ್ಸಾಹ ನೀವು ಕೊಟ್ಟಂಗೆ ಆಗ್ತೈತಿ ಫ್ರೆಂಡ್ಸ್. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ನಿಮಗೆ ಕ್ಲಾಸ್ ಇಷ್ಟ ಆಗಿತ್ತು ಅಂತಂದ್ರೆ ಪ್ಲೀಸ್ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ನಿಮ್ಮ ಒಂದು ಸಹಾಯ ಸಹಕಾರ ಪ್ರೋತ್ಸಾಹ ನಮ್ಮಲ್ಲಿ ಒಂದು ನವಚೈತನ್ಯವನ್ನು ಉಂಟು ಮಾಡ್ತೈತಿ. ಇನ್ನಷ್ಟು ಮಾಡಬೇಕು ಅಂಥೇಳಿ ಒಂದು ಜವಾಬ್ದಾರಿಯನ್ನು ನೋಡ್ತದೆ. ಸೊ ಅದಕ್ಕೋಸ್ಕರ ಪ್ಲೀಸ್ ದಯಮಾಡಿ ಎಲ್ಲರೂ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್. ನಾಳೆ ಕ್ಲಾಸ್ನಲ್ಲಿ ನಾನು ಫ್ರೇಸ್ ಕೈಂಡ್ಸನ್ನು ಹೇಳ್ಕೊಡ್ತೀನಿ. ಸೊ ಡೋಂಟ್ ಮಿಸ್ ಇಟ್. ಪ್ಲೀಸ್ ಫಾಲೋ ಮೀ. ಥ್ಯಾಂಕ್ ಯು ಎವ್ರಿ ಒನ್. ಬಾಯ್.